ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಟು ಬಿ ಎನ್ ಗ್ರೋ. ಐ ಆಮ್ ಚರಣ್. ನೀವೆಲ್ಲ ತಮ್ಮಲೇ ನೋಡಿರ್ತೀರ ಸೆಬಿ ರೂಲ್ಸ್ ಬಗ್ಗೆ, ಅದ್ರ ಬಗ್ಗೆ ಮಾತಾಡೋಣ. ಅದಕ್ಕೂ ಮುಂಚೆ ಇವತ್ತು ನಾವೇನು ಟ್ರೇಡ್ ಮಾಡಿದ್ವಿ, ಓಕೆ, ನಿಫ್ಟಿಯಲ್ಲಿ ಏನು ಟ್ರೇಡ್ ಮಾಡಿದ್ವಿ, ಗೋಲ್ಡಲ್ಲಿ ಏನು ಮಾಡಿದ್ವಿ ಅವೆಲ್ಲ ನೋಡೋಣ. ಫಸ್ಟು ನಿಫ್ಟಿ, ಇದು ನಮ್ಮ ರೆಸಿಸ್ಟೆನ್ಸ್, ಇದ್ರ ಮೇಲೆ ಇದ್ದರೆ ಇದು ನಮ್ಮ ಸಪೋರ್ಟ್, ರೈಟ್? ಈಗ ಈ ಸಪೋರ್ಟ್ ಬ್ರೇಕ್ ಆದರೆ ನೆಕ್ಸ್ಟ್ ಸಪೋರ್ಟ್ವರೆಗೂ ಮಾರ್ಕೆಟ್ ಫಾಲ್ ಆಗಬೇಕು. ಆವಾಗ ನಮ್ಮ ಸಪೋರ್ಟ್ ಅನ್ನೋದು ರೆಸಿಸ್ಟೆನ್ಸ್ ಆಗುತ್ತೆ. ಈ ಕಾನ್ಸೆಪ್ಟ್ ಮೇಲೆ ಬೆಳಿಗ್ಗೆ ಇಲ್ಲಿಂದ ಟ್ರೇಡ್ ತೊಗೊಂಡ್ವಿ. ಈ ಮೊಮೆಂಟಮ್ OTM ತೊಗೊಂಡಿದ್ವಿ, ಔಟ್ ಆಫ್ ದಿ ಮನಿ, ಆಲ್ಮೋಸ್ಟ್ 80 ಪಾಯಿಂಟ್ಸ್ OTM ಅಲ್ಲಿ, ಓಕೆ, ಕ್ಯಾಪ್ಚರ್ ಆಗಿದೆ. ಅದಾದಮೇಲೆ ನೆಕ್ಸ್ಟ್ ಗೋಲ್ಡ್, ಇದು ಲೈವ್ ಚಾರ್ಟ್, ಇಲ್ಲಿದೆ ಡ್ರಾಯಿಂಗ್, ಸೇಮ್ ಡ್ರಾಯಿಂಗ್. ಮಾರ್ಕೆಟ್ ಮೇಲೆ ಹೋಗಿ ಈ ಲೆವೆಲ್ಗೆ ರೀಟ್ರೇಸ್ ಮಾಡಿ ಇಲ್ಲಿಗೆ ಹೋಗುತ್ತೆ ಅಂತ ಡ್ರಾಯಿಂಗ್, ಓಕೆ. ಇದು ಬಿಫೋರ್ ಡ್ರಾಯಿಂಗ್ ಇದೆ, ತೋರಿಸ್ತೀನಿ ನಾನು ಬೇಕಾದರೆ. ಇದು ಗೋಲ್ಡ್. ಈಗ ಗೋಲ್ಡಲ್ಲಿ ನಮಗೆ 4640ಇಂದ 70 ಅಂದರೆ 30 ಪಾಯಿಂಟ್ ಸಿಕ್ಕಿದೆ, 30 ಪಾಯಿಂಟ್ಸ್ ಗೋಲ್ಡಲ್ಲಿ. ಏನು ಡ್ರಾಯಿಂಗ್ ಬರ್ಕೊಂಡಿದ್ವಿ ಎಕ್ಸಾಕ್ಟ್, ನೀವು ಜೂಮ್ ಮಾಡಿ ಚೆಕ್ ಮಾಡ್ಕೋಬೋದು. ಸೇಮ್ ಮೇಲೆ ಹೋಗಿ ರಿಟ್ರೆಸ್ ಆಗಿ ಹೋಗಿದೆ, ಪರ್ಫೆಕ್ಟ್ ವರ್ಕ್ ಆಗಿದೆ, ಓಕೆ. ಇದು ಈಗ ಈ ಸೆಬಿ ರೂಲ್ಸ್ ಬಗ್ಗೆ ಮಾತಾಡೋದಾದರೆ ನೋಡ್ಕೊಳ್ಳಿ. ನಮ್ಮ ಇಡೀ ಕರ್ನಾಟಕದಲ್ಲಿ ನಾಳೆ ಮಾರ್ಕೆಟ್ ಏನಾಗುತ್ತೆ ಆ್ಯಂಡ್ ಅದ್ರದ್ದು ಸಪೋರ್ಟ್ ಏನು, ಅದ್ರ ರೆಸಿಸ್ಟೆನ್ಸ್ ಏನು ಅಂತ ಮಾರ್ಕ್ ಮಾಡಿ ನಾಳೆ ಏನಾಗುತ್ತೆ ಅಂತ ಹೇಳೋ ಕನ್ನಡದಲ್ಲಿ ಇರೋ ಚಾನಲ್, ಏಕೈಕ ಚಾನಲ್ ಬಿ ಎನ್ ಗ್ರೋ ಒಂದೇ. ಬೇಕಂದರೆ ಚೆಕ್ ಮಾಡಿ. ಮಾರ್ಕೆಟ್ ಆದಮೇಲೆ ಅದು ಇದು ಅಂತ ಹೇಳ್ಬೋದು, ಬಿಟ್ಟರೆ ನಾಳೆ ಇದೇ ಆಗುತ್ತೆ, ಬೈ ಆಗುತ್ತೆ, ಸೆಲ್ ಆಗುತ್ತೆ, ಇಲ್ಲಿಗೆ ಬಂದು ಹೋಗುತ್ತೆ, ಇದೇ ಸಪೋರ್ಟ್ ಅಂತ ಹೇಳಿ ಆ ವಿಡಿಯೋನ ಹಂಗೆ ಇಟ್ಕೊಂಡು ನೆಕ್ಸ್ಟ್ ಡೇ ಅನಾಲಿಸಿಸಲ್ಲಿ ಪ್ಲೇ ಮಾಡಿ ನೋಡಿ, ನೆನ್ನೆ ಏನು ಹೇಳಿದ್ದೆ, ಇವತ್ತು ಹೆಂಗೆ ವರ್ಕ್ ಆಗಿದೆ ಅಂತ ಹೇಳೋ ಏಕೈಕ ಚಾನಲ್ ಇದೊಂದೇ. ಇದರಿಂದ ಸುಮಾರು ಜನಕ್ಕೆ ಹೆಲ್ಪ್ ಆಗ್ತಿತ್ತು ಕೂಡ, ರೈಟ್? ಸುಮಾರು ಜನಕ್ಕೆ ಹೆಲ್ಪ್ ಆಗ್ತಿತ್ತು. ಅಂದರೆ ನಮ್ಮ ಟೆಲಿಗ್ರಾಮಲ್ಲಿ ಆಲ್ಮೋಸ್ಟ್ ಒಂದು 492 ಇದ್ದಾರೆ. 500 ಹಾಕ್ಕೊಳ್ಳಿ, 500 ಮೆಂಬರ್ಸ್. ಯೂಟ್ಯೂಬನ್ನು ಫಾಲೋ ಮಾಡೋರು ಒಂದು 1700 ಮೆಂಬರ್ಸ್. ಇನ್ನು ಉಳಿದಿದ್ದ ಗ್ರೂಪ್ಗಳಲ್ಲೆಲ್ಲ ಒಂದು 400 ಮೆಂಬರ್ಸ್, ಎಲ್ಲ ಒಂದು 2500 ಮೆಂಬರ್ಸ್ ಇದ್ದಾರೆ. ಇದರಲ್ಲಿ 1500 ಮೆಂಬರ್ಸ್ನ ಇನ್ಆ್ಯಕ್ಟಿವ್ ಪೀಪಲ್ಸ್ ಅಂತ ತಗೊಳ್ಳಿ. ಇನ್ 1000 ಮೆಂಬರ್ಸ್ ಆ್ಯಕ್ಟಿವ್ ಪೀಪಲ್ಸ್. 1000 ಜನ ನಮ್ಮ ಅಪ್ಡೇಟ್ಗೆ ವೆಯ್ಟ್ ಮಾಡ್ತಿದ್ರು. ನಾವು ಕೂಡ ಅಪ್ಡೇಟಿಂದ ಅದು ಕೂಡ 100% ಅಕ್ಯುರೇಸಲ್ಲಿ ಪ್ರಾಫಿಟ್ಸ್ ಮಾಡ್ತಿದ್ರು ಕೂಡ. ನೀವು ಹೇಳಿ ತಗೊಂಡಿದ್ದೆ ಸರ್, ಪ್ರಾಫಿಟ್ ಬಂದಿದೆ, ಲೆವೆಲ್ಸ್ ವರ್ಕ್ ಆಗಿದ್ದಾವೆ ಅಂತ ಪ್ರತಿದಿನ ಹೋಗಿ ಚೆಕ್ ಮಾಡ್ಕೋಬೋದು. ನೀವು 1400 ವೀಡಿಯೋಸ್ ಇರ್ತವೆ, ಅನಾಲಿಸಿಸ್ ವೀಡಿಯೋಸ್, ಹೋಗಿ ಚೆಕ್ ಮಾಡಿ ಪ್ರತಿದಿನವೂ ಎಷ್ಟು ಪರ್ಫೆಕ್ಟಾಗಿ ವರ್ಕ್ ಆಗಿದೆ ಅಂತ. ಇನ್ನು ಮುಂದೆ ಈ ಥರ ಅನಾಲಿಸಿಸ್ ವೀಡಿಯೋ ಮಾಡೋಕ್ಕೆ ಚಾನ್ಸೇ ಇಲ್ಲ, ಮಾಡಬಾರ್ದು ಕೂಡ. ಯಾಕಂದರೆ ಸೆಬಿ ಒಂದು ಹೊಸ ರೂಲ್ಸ್ ತಂದಿದೆ. ಆ ರೂಲ್ ಪ್ರಕಾರ ಒಂದು ಹೊಸ ರೂಲ್ ತಂದಿದೆ. ಇದ್ರ ಪ್ರಕಾರ 30 ದಿನಗಿಂತ ಮುಂಚೆ ಇರೋ ಚಾರ್ಟ್ನ ನಾವು ತೋರಿಸ್ಬಾರ್ದಂತೆ. ಒಂದು. ಎರಡನೇದು, ಯಾವುದೇ ರೀತಿಯ ಸ್ಟಾಕ್ಸ್ ಬಗ್ಗೆ ಆಗಲಿ, ನಾಳೆ ಏನಾಗುತ್ತೆ ಅನ್ನೋ ಅನಾಲಿಸಿಸ್ ಬಗ್ಗೆ ಆಗಲಿ ನಾವು ಎಕ್ಸ್ಪ್ಲೇನ್ ಮಾಡಬಾರ್ದು. 2. 3, ಲೈವ್ ಮಾಡಬಾರ್ದು. 4, ಟಿಪ್ಸ್ ಏನು ಕೊಡಬಾರ್ದು. ಟಿಪ್ಸ್ ಕೊಡಲ್ಲ, ಟಿಪ್ಸ್ ಏನು ಕೊಡಬಾರ್ದು. ಈ ಥರ ಕೆಲವೊಂದು ಇಂಟ್ರೆಸ್ಟಿಂಗ್ ಎಕ್ಸ್ಟ್ರಾಡಿನರಿ ರೂಲ್ಸ್ ತಂದಿದ್ದಾರೆ. ಅದು ಯಾಕೆ ತಂದಿದ್ದಾರೆ ಅಂತ ನಮಗೂ ಗೊತ್ತಿಲ್ಲ. ಯಾಕಂದರೆ 30 ದಿನ ಚಾರ್ಟ್ ಹಿಂದೆ ತೋರಿಸಿ ನೀವು ಟೀಚಿಂಗ್ ಮಾಡಿ, ಇಲ್ಲ ನೀವು ಅನಾಲಿಸಿಸ್ ಮಾಡಿ ಅಂತ ಹೇಳಿದ್ರೆ ಅದು ಹೆಂಗೆ ಸಾಧ್ಯನೋ ನಮಗಂತೂ ಗೊತ್ತಿಲ್ಲ. ಎರಡನೇದು, ನಾಳೆ ಏನಾಗುತ್ತೆ ಅನ್ನೋ ಅನಾಲಿಸಿಸ್ ಯಾರೂ ಮಾಡಬಾರ್ದಂತೆ. ಅದು ಯಾಕೆ ಅನ್ನೋ ಉದ್ದೇಶಕ್ಕೂ ಗೊತ್ತಿಲ್ಲ. ಇರಲಿ, ಅವ್ರಿಗೆ ಸೆಬಿ ಏನು ಮಾಡಿದ್ರು ರಿಟೇಲ್ ಪೀಪಲ್ಸ್ ಒಳ್ಳೇದಕ್ಕೆ ಮಾಡ್ತಾರೆ. 3ನೇದು, ಲೈವ್ ಬರಬಾರ್ದು. 4ನೇದು, ಸ್ಟಾಕ್ಸ್ ಯಾವುದು ರೆಕಮೆಂಡ್ ಮಾಡಬಾರ್ದು. ಇವೆಲ್ಲ ತಂದಿದ್ದಾರೆ. ಇದರಿಂದ ಇವಾಗ ಎಕ್ಸಾಂಪಲ್ ಹೇಳ್ತೀನಿ ನೋಡಿ. ಇದರಿಂದ ನಾವು ಅನಾಲಿಸಿಸ್ ಯಾವ ಥರ ಮಾಡಬೇಕು ಅಂದರೆ, ಇದು ಇವತ್ತು ಮಾರ್ಕೆಟ್ ಆಫ್ ಆಗಿರೋ ಪ್ಲೇಸು, ಇದ್ರದ್ದು ಲೆವೆಲ್ಸು. ಬಟ್ ಸೆಬಿ ಹೇಳೋ ಪ್ರಕಾರ ಇವತ್ತು ಏನು ಡೇಟು, 24/8 ಅಲ್ವಾ? ಈಗ ನಾವು ಸೇಮ್ 24/7 ಹೋಗ್ಬೇಕಂತೆ. 24/7 ಹೋಗಿ ಇದು ಚಾರ್ಟ್. ಈ ಚಾರ್ಟ್ ಮೇಲೆ ಮಾತ್ರ ನಿಮಗೆ ಟೀಚಿಂಗ್ ಆಗಲಿ, ಲೆವೆಲ್ಸ್ ಆಗಲಿ ಅಪ್ಡೇಟ್ ಮಾಡಬೇಕು ಅಂತ ಹೇಳ್ತಿದೆ. ಒಂದು ತಿಂಗಳಿರೋ ಚಾರ್ಟ್, ಹಿಂದೆ ಇರೋ ಚಾರ್ಟ್ ಇಟ್ಕೊಂಡು ನಾಳೆ ಚಾರ್ಟ್ನ ಯಾವ ಥರ ಅನಾಲಿಸಿಸ್ ಮಾಡೋದು ಗೊತ್ತಿಲ್ಲ. ಸೊ ಇನ್ನು ಮೇಲಿಂದ ಅನಾಲಿಸಿಸ್ ವಿಡಿಯೋ ಮಾಡೋಕ್ಕೆ
ಸೆಬಿ ರೂಲ್ಸ್ ಅಂಡರಲ್ಲಿ ಅನಾಲಿಸಿಸ್ ವಿಡಿಯೋ ಮಾಡೋಂಗಿಲ್ಲ. ಅದರಿಂದ ನಾವು ನಾಳೆಯಿಂದ ಯಾವುದೇ ರೀತಿ ಅನಾಲಿಸಿಸ್ ವಿಡಿಯೋ ಮಾಡಲ್ಲ. ಈಗ ನೆಕ್ಸ್ಟ್ ನಾವೇನು ಪ್ಲ್ಯಾನ್ ಮಾಡಬೇಕು ಅಂದರೆ ತುಂಬ ಸಿಂಪಲ್ ನೋಡ್ಕೊಳ್ಳಿ. ಅನಾಲಿಸಿಸ್ ವಿಡಿಯೋ ಬರೋ ಪ್ಲೇಸಲ್ಲಿ ಬೇರೆ ಏನಾದರೂ ಎಜುಕೇಷ್ನಲ್ ಕಂಟೆಂಟ್ ಇರೋ ವಿಡಿಯೋ ಮಾಡೋಣ. ಓಕೆ, ಎಜುಕೇಷ್ನಲ್ ಕಂಟೆಂಟ್ ಇರೋ ಮಾಡೋಣ. ಇದರಿಂದ ಡಿಪೆಂಡ್ ಆಗೋದು ಬೇಡ, ಯಾರ ಮೇಲೂ ಡಿಪೆಂಡ್ ಆಗ್ದಿರ ನಾವು ಎಜುಕೇಟ್ ಆದರೆ ಅಂದರೆ ನಾವು ಕಲ್ತ್ಕೊಂಡ್ರೆ ನಾವೇ ಓನ್ ಟ್ರೇಡ್ ಮಾಡ್ಕೋಬೋದು. ಇದು ನಿಜ, ನಾವು ಕಲ್ತ್ಕೊಂಡ್ರೆ ನಾವು ಓನ್ ಟ್ರೇಡ್ ಮಾಡ್ಕೋಬೋದು, ಡಿಪೆಂಡ್ ಆಗೋದು ಬೇಡ. ಓಕೆ, ಅದಕ್ಕೆ ಸ್ವಲ್ಪ ಎಜುಕೇಷನಲ್ ಕಂಟೆಂಟ್ ಇರೋ ವಿಡಿಯೋ ಮಾಡೋಣ, ಸ್ವಲ್ಪ ಎಜುಕೇಷನಲ್ ಕಡೆ ಜಾಸ್ತಿ ಫೋಕಸ್ ಮಾಡೋಣ. ಓಕೆ, ಯಾಕಂದರೆ ಈಗ ಇವತ್ತು ನೋಡಿ ತೋರಿಸ್ಬಿಡ್ತೀನಿ. ಇವತ್ತು ಕೂಡ ಇಲ್ಲಿ ನೋಡಿ, ಇವತ್ತು ನಮ್ಮ ಟೆಲಿಗ್ರಾಮಲ್ಲಿ ಏನು ಅಪ್ಡೇಟ್ಸ್ ಇತ್ತು ಅಂತ. ಯಾಕಂದರೆ ನಾಳೆಯಿಂದ ತೋರ್ಸಂಗಿಲ್ಲಲ್ವ, ತೋರಿಸ್ತೀನಿ ನೋಡ್ಕೊಳ್ಳಿ. ಇವತ್ತು 24ನೇ ತಾರೀಕು ಗುಡ್ ಮಾರ್ನಿಂಗ್ ಅಂತ ಪಿ ಇ ಕಡೆ ಕಾಲ್. ಓಕೆ, 24,650 ಪಿ ಇ 350 ಎಷ್ಟು ಐ ಮಾಡಿದೆ ಹೋಗಿ ಚೆಕ್ ಮಾಡಿ. ಇದೆಲ್ಲ ಕಂಪ್ಲೀಟ್ ಫಾಲೋ ಆಯಿತು. ಇನ್ಮೇಲೆ ಈ ಥರ ಮಾಡೋಂಗಿಲ್ಲ. ಓಕೆ, ಅದರಿಂದ ತುಂಬ ಸಿಂಪಲ್, ಸುತ್ತಿ ಬಳಸಿ ಮಾತಾಡೋದೇನಿಲ್ಲ. ಸೆಬಿ ಹೇಳಿರೋ ರೂಲ್ಸ್ ಪ್ರಕಾರ ಯಾರು ಒಂದು ತಿಂಗಳ ಮುಂಚೆ ಇರೋ ಚಾರ್ಟ್ ಬಗ್ಗೆ ಮಾತಾಡೋಂಗಿಲ್ಲ, ಫಸ್ಟ್ ಪಾಯಿಂಟ್. ಸೆಕೆಂಡ್, ಯಾವುದೇ ರೀತಿಯ ಸ್ಟಾಕ್ಸ್ ಬಗ್ಗೆ ಆಗಲಿ, ಸಪೋರ್ಟ್ ರೆಸಿಸ್ಟೆನ್ಸ್ ಬಗ್ಗೆ ಆಗಲಿ ನೀವು ಎಕ್ಸ್ಪ್ಲೇನ್ ಮಾಡೋಂಗಿಲ್ಲ. 3, ಲೈವ್ ಬರೋಂಗಿಲ್ಲ. 4, ಸೆಬಿ ರಿಜಿಸ್ಟರ್ಡ್ ಆಗದೇ ಇರೋರು, ಸೆಬಿ ರಿಜಿಸ್ಟರ್ಡ್ ಆಗಿರೋರ ಬಗ್ಗೆ ಅವ್ರಿಗೂ ಕೆಲವೊಂದು ಗೈಡ್ಲೈನ್ಸ್ ಇದಾವೆ, ಅದ್ರ ಪ್ರಕಾರನೇ ಮಾಡಬೇಕು. ಆಗದೇ ಇರೋರು ಯಾವುದೇ ರೀತಿಯ ಟಿಪ್ಸ್ ಆಗಲಿ ಬೇರೆ ಏನಾಗಲಿ ಮಾಡೋಂಗಿಲ್ಲ. ಓಕೆ, ಇಷ್ಟಿದೆ. ಅದರಿಂದ ನಾವು ಕೂಡ ಅನಾಲಿಸಿಸ್ ವಿಡಿಯೋನ ಸ್ಟಾಪ್ ಮಾಡಿ ಅದೇ ವಿಡಿಯೋದಲ್ಲಿ ಎಜುಕೇಷ್ನಲ್ ಆಗಿ ಏನಾದರೂ ಕೊಡೋಕ್ಕೆ ಸಾಧ್ಯ ಇದೆಯಾ ಅಂದರೆ ನಾವು ಕಂಪ್ಲೀಟ್ ಐ ಅಕ್ಸೆಪ್ಟ್ ಸೆಬಿ ರೂಲ್ಸ್ನ ಒಪ್ಕೊಳ್ತೀನಿ. 1 ತಿಂಗಳ ಹಿಂದೆಗಡೆ ಇರೋ ಚಾರ್ಟ್ ತೋರಿಸಿನೇ ನಾನು ಎಜುಕೇಷ್ನಲ್ ವಿಡಿಯೋ ಏನಾದರೂ ಇದ್ದರೆ, ಅಂದರೆ ಕ್ಯಾಂಡಲ್ಸ್ ಹೆಂಗಿರ್ತವೆ, ಯಾವ ಥರ ಮಾಡಬೇಕು, ಅದ್ರ ಬಗ್ಗೆ ಏನಾದರೂ ಕಂಟೆಂಟ್ ಮಾಡೋಕ್ಕೆ ಪಾಸಿಬಲ್ ಇದ್ದರೆ ಅದ್ರ ಬಗ್ಗೆ ಕಂಟೆಂಟ್ ಮಾಡಿ ಕೊಡ್ತೀನಿ. ಕಲಿಯೋರಿಗೆ ಹೆಲ್ಪ್ ಆಗ್ಬೋದು. ಓಕೆ, ಯಾಕಂದರೆ ಸೆಬಿನ ರೂಲ್ಸ್ನ ಬ್ರೇಕ್ ಮಾಡಿ ಯಾರೂ ಮಾಡಬಾರ್ದು ಕೂಡ. ರೂಲ್ ಅಂದರೆ ಎಲ್ಲರಿಗೂ ರೂಲ್, ಅದರಿಂದ ಮಾಡಬಾರ್ದು, ಅದು ನಾನು ಒಪ್ಕೊಳ್ತೀನಿ. ಸೊ ನಮ್ಮ ಅನಾಲಿಸಿಸ್ ವಿಡಿಯೋ ಪ್ಲೇಸಲ್ಲಿ ಎಜುಕೇಷ್ನಲ್ ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡೋಣ. ನಿಮ್ಗೆ ಏನು ಅನಿಸುತ್ತೆ ಅನ್ನೋದು ಕಾಮೆಂಟ್ ಮಾಡಿ ನೋಡೋಣ. ಯಾಕಂದರೆ ಎಷ್ಟು ಕಾಮೆಂಟ್ಸ್ ಬರ್ತವೆ, ಏನೇನು ಇರ್ತವೆ ಅದನ್ನೆಲ್ಲ ತಗೊಂಡು ನಾವು ನೆಕ್ಸ್ಟ್ ಏನು ಪ್ರೊಸೀಜರ್ ಪ್ಲ್ಯಾನ್ ಮಾಡ್ಕೋಬೇಕು ಅದನ್ನೆಲ್ಲ ನೋಡಿ ಮಾಡೋಣ. ಓಕೆ, ಥ್ಯಾಂಕ್ ಯು ವೆರಿ ಮಚ್, ಲವ್ ಯು ಆಲ್, ಬಾಯ್.